Hello guys, welcome back to my channel. This is a Sunday morning vlog. Sunday ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಟು ಡೂ ಇಸ್ ಟು ಗೋ ಟು ಚರ್ಚ್ ಮುಗಿಸಿ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋದೆವು. ಬ್ರೇಕ್ಫಾಸ್ಟ್ ಆದಮೇಲೆ ವಿ ಹ್ಯಾಡ್ ಟು ಬೈ ಸಮ್ ಗ್ರಾಸರೀಸ್, ಸೊ ವಿ ಸ್ಟ್ರೈಟ್ ಅವೇ ವೆಂಟ್ ರಿಲಯನ್ಸ್ ಸ್ಮಾರ್ಟ್. ಗ್ರಾಸರೀಸ್ ಎಲ್ಲ ತಗೊಂಡು ವಿ ಕೇಮ್ ಬ್ಯಾಕ್ ಹೋಮ್. ಮನೆಗೆ ಬಂದು ದ ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ಪ್ರಿಪೇರಿಂಗ್ ಫಾರ್ ಲಂಚ್. ಇವತ್ತು ಲಂಚಿಗೆ ಮಟನ್ ಕರಿ ಆ್ಯಂಡ್ ಗೀ ರೈಸ್ ಮಾಡ್ತಾ ಇದ್ದೇನೆ. ಇದೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಮಟನ್ ಕರಿ. ಮಸಾಲೆಗೆ ನೀವು 2 ದೊಡ್ಡ ನೀರುಳ್ಳಿ ತಗೊಳ್ಬೇಕು. ಅದಾದಮೇಲೆ 1 ಇಂಚ್ ಶುಂಠಿ, ಒಂದು 8 to 9 ಬೆಳ್ಳುಳ್ಳಿ, 1 ಸ್ಪೂನ್ ಪೆಪ್ಪರ್, ಒಂದು 3/4 ಸ್ಪೂನ್ ಬಟ್ ಸೋಪ್ ಅಥವಾ ಸೌಂಫ್ ಹೇಳ್ತಾರಲ್ಲ ಅದು, 1 ಸ್ಪೂನ್ ಕಸ್ಕಸ, ಒಂದು 1/2 ಸ್ಪೂನ್ ಜೀರಾ, ಒಂದು 5 ಲವಂಗ ಮತ್ತು ಅರ್ಧ ಇಂಚ್ ಸಿನಮನ್ ಸ್ಟಿಕ್. ಅದಾದಮೇಲೆ ಒಂದು 1/2 ಕಪ್ ಕರಿ ಲೀವ್ಸ್. ಫಸ್ಟಿಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಅದಕ್ಕೆ ನೀರುಳ್ಳಿ ಹಾಕಿ ಚೆಂದ ಫ್ರೈ ಮಾಡಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆದ ಮೇಲೆ ಇದಕ್ಕೆ ಕರಿ ಲೀವ್ಸನ್ನು ಹಾಕಿ ಒಂದು 3 to 4 ಮಿನಿಟ್ಸ್ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದು ಸಹ ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿ. ಅದಾದಮೇಲೆ ಇಡೀ ಮಸಾಲ, ಈ ಪೆಪ್ಪರ್, ಜೀರಿಗೆ, ಸೋಂಫ್, ಕಸ್ಕಸ ಮತ್ತು ಗರಂ ಮಸಾಲೆ ಎಲ್ಲ ಉಂಟಲ್ಲ ಅದನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು. ಇದು ತುಂಬ ಫ್ರೈ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿ ಒಂದು ಲೈಟ್ ಪಿಂಕ್ ಕಲರ್ ನೋಡಿ ಹೀಗಾದಮೇಲೆ ಇದನ್ನು ತಣಿಲಿಕ್ಕೆ ಇಡಿ. ಇದು ತಂದ ಮೇಲೆ ಇದನ್ನು ಚೆಂದ ಮಾಡಿ ನೀರು ಹಾಕಿ ಗ್ರೈಂಡ್ ಮಾಡಿ. ಈಗ ಇದು ಮಟನ್ ಕುಕ್ ಮಾಡಲಿಕ್ಕೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿ ಫ್ರೈ ಮಾಡಿ. ಅದಾದಮೇಲೆ 2 ಟೊಮೆಟೊ ಹಾಕಿ, ಆ ಟೊಮೆಟೊ ಫ್ರೈ ಆದಮೇಲೆ ಇದು ಗ್ರೈಂಡ್ ಮಾಡಿರ್ತೀರಲ್ಲ ಮಸಾಲ ಹಾಕಿದ ಮೇಲೆ ಇದಕ್ಕೆ 2 ಸ್ಪೂನು ಚಿಲ್ಲಿ ಪೌಡರ್, 1 ಸ್ಪೂನ್ ಟರ್ಮರಿಕ್ ಪೌಡರ್, 2 ಸ್ಪೂನ್ ಕೊರಿಯಾಂಡರ್ ಪೌಡರ್ ಹಾಕಿ ಚೆಂದ ಮಿಕ್ಸ್ ಮಾಡಿ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದರೆ ಚಿಲ್ಲಿ ಪೌಡರ್ ನೀವು ಜಾಸ್ತಿ ಆ್ಯಡ್ ಮಾಡ್ಬೋದು. ಇದಕ್ಕೆ ವಾಶ್ ಮಾಡಿಟ್ಟು 1 kg ಮಟನ್ ಹಾಕ್ತಾ ಇದ್ದೇನೆ. ಇದನ್ನು ಚೆಂದ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತು ಗ್ರೈಂಡ್ ಮಾಡಿರ್ತೀರಲ್ಲ ಮಿಕ್ಸಿ, ಅದಕ್ಕೆ ನೀರು ಹಾಕಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ. ತುಂಬ ಜಾಸ್ತಿ ನೀರು ನೀವು ಹಾಕಬಾರ್ದು. ಈ ಕುಕ್ಕರ್ ಚಿಕ್ಕದಾಯಿತು, ಹಾಗೆ ನಾನು ಬೇರೆ ಕುಕ್ಕರಿಗೆ ಶಿಫ್ಟ್ ಮಾಡಿದೆ. ನೋಡಿ, ಗ್ರೇವಿ ಇಷ್ಟು ತಿನ್ನಾಗಿದ್ದರೆ ಸಾಕು, ತುಂಬ ನೀರು ಸಹ ಮಾಡಬೇಡಿ, ತುಂಬ ತಿಕ್ ಮಾಡಿದರೆ ಅಡಿ ಹಿಡಿತದೆ. ಒಂದು 5 to 7 ವಿಸಿಲ್ಸ್ ತೆಗೀರಿ. ಈಗ ಗೀ ರೈಸಿಗೆ ಇನ್ನೊಂದು ಕುಕ್ಕರಿಗೆ ಗೀ ಹಾಕಿ ಒಂದು ಪಲಾವ್ ಎಲೆ, ಅದಾದಮೇಲೆ ಲವಂಗ, ಚಕ್ಕೆ ಮತ್ತು ಒಂದು ಏಲಕ್ಕಿ, ಅದಾದಮೇಲೆ ಒಂದು 2 ಆನಿಯನ್ ಹಾಕಿ ಚೆಂದ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ 4 to 5 ಗ್ರೀನ್ ಚಿಲ್ಲಿ, ಇದು ಸ್ವಲ್ಪ ಖಾರ ಇದ್ದರೆ ಸಾಕು, ತುಂಬ ಹಾಕಬೇಡಿ. ಅದು ಚೆಂದ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದರ ಹಸಿ ವಾಸನೆ ಹೋಗೋ ತನಕ ನೀವು ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಅಕ್ಕಿ ಹಾಕಿ. ನಾನಿಲ್ಲಿ ಜೀರಾ ರೈಸ್ ತಗೊಂಡಿದ್ದೇನೆ. ಈಗ ನಾನಿಲ್ಲಿ 2 ಗ್ಲಾಸ್ ತಗೊಂಡಿದ್ದೇನೆ ಅಕ್ಕಿ. 2 ಗ್ಲಾಸ್ ತಗೊಂಡ್ರೆ ನೀವು 4 ಗ್ಲಾಸ್ ನೀರು ಹಾಕಬೇಕು. ಇಲ್ಲೀಗ ಫ್ರೈ ಮಾಡಿದ ಕ್ಯಾಶ್ಯೂ ನಟ್ಸ್ ಮತ್ತು ನಾನು ಗ್ರೇಪ್ಸ್ ಹಾಕ್ತಾ ಇದ್ದೇನೆ. ಇದು ಹಾಕಿ ನೀರು ಹಾಕಿದ ಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕಿ, ಅದಾದಮೇಲೆ ಇಲ್ಲಿ ನಾನೊಂದು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡಲಿಕ್ಕೆ ಮಿಲ್ಕ್ ಹಾಕ್ತಾ ಇದ್ದೇನೆ, ಹಾಲು, ಒಂದು 1/4 ಗ್ಲಾಸ್ ಹಾಲು ಹಾಕಿ 3 ವಿಸಿಲ್ಸ್ ತೆಗೀರಿ. ಈಗ ಇಲ್ಲಿ ನೋಡ್ಬೋದು ನೀವು ಮಟನ್ ಕುಕ್ಕಾಗಿ ರೆಡಿಯಾಗಿದೆ. ಇದು ಸ್ವಲ್ಪ ಅಂದರೆ ಸ್ವಲ್ಪ ಗ್ರೇವಿ ಉಂಟು. ನಿಮಗೆ ಇದು ಗ್ರೇವಿ ಇಷ್ಟು ಬೇಡ ಅಂದರೆ ಸ್ವಲ್ಪ ತಿಕ್ಕಾಗಬೇಕು ಅಂತ ಹೇಳಿದರೆ ಅದನ್ನು ಸ್ವಲ್ಪ ಹೊತ್ತು ಕುಕ್ ಮಾಡ್ಬೋದು, ಗ್ರೇವಿ ತಿಕ್ಕಾಗ್ತದೆ. ಈಗ ಇದಕ್ಕೆ ಒಂದು 4 ರಿಂದ 5 ಗ್ರೀನ್ ಚಿಲ್ಲಿ, ಕಟ್ ಮಾಡಿದ ಗ್ರೀನ್ ಚಿಲ್ಲಿ ಮತ್ತು ಅರ್ಧ ಲೆಮನ್ ಉಂಟಲ್ಲ ಅದರ ರಸ ಹಾಕಿ ಒಂದು 5 ಮಿನಿಟ್ಸ್ ಮುಚ್ಚಿಡಿ. ಅದು ಸ್ವಲ್ಪ ಕುಕ್ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಯಮ್ಮಿ ಆ್ಯಂಡ್ ಟೇಸ್ಟಿ ಸ್ಪೈಸಿ ಮಟನ್ ಗ್ರೇವಿ ಇಸ್ ರೆಡಿ. ಇದನ್ನು ನೀವು ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂಥೇಳಿ. ಮೀನ್ವೈಲ್ ಇಲ್ಲಿ ಗೀ ರೈಸ್ ರೆಡಿ ಆಯಿತು. ಸೊ ನಾನು ಯೂಶ್ವಲಿ ಕುಕ್ಕರಲ್ಲಿ ಮಾಡೋದಿಲ್ಲ, ಇವತ್ತು ಅರ್ಜೆಂಟ್ ಇತ್ತು ಹಾಗೆ ಕುಕ್ಕರಲ್ಲಿ ಮಾಡಿದೆ. ನೀವಿಲ್ಲಿ ನೋಡ್ಬೋದು ಗೀ ರೈಸ್ ರೆಡಿ ಆಗಿದೆ. ಘಮ್ ಅಂತ ಸ್ಮೆಲ್ ಬಂತು, ಇಡೀ ಮನೆ ಫುಲ್ಲು ಗೀ ರೈಸ್ ಇದೆ ಸ್ಮೆಲ್ ಇವತ್ತು. ಹಾಗೆ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿದೆ. ಇವತ್ತು ಸಂಡೇ ಆದ್ದರಿಂದ ಎವ್ರಿ ಸಂಡೇ ನಮ್ಮ ಮನೆಯಲ್ಲಿ ಡೀಪ್ ಕ್ಲೀನಿಂಗ್ ಇರ್ತದೆ. ಸೊ ನನ್ನ ಹಸ್ಬೆಂಡ್ ಫರ್ನಿಚರ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವರು ಫರ್ನಿಚರ್ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ಕುಷನ್ಸ್ ಎಲ್ಲ ಸೆಟ್ ಮಾಡ್ತಾಯಿದ್ರು. ಸೊ ಹಾಗೆ ನಾನಿಲ್ಲಿ ಬಟ್ಟೆ ಒಗೆದಿದ್ದೆ, ಸೊ ಅದನ್ನು ನಾನು ಫೋಲ್ಡ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಅವರದ್ದು ಅದೆಲ್ಲ ಕ್ಲೀನ್ ಅಂದರೆ ನಮ್ಮದು ಫರ್ನಿಚರ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ನನ್ನದು ಬಟ್ಟೆ ಎಲ್ಲ ಮಡ್ಚೆ ಆಗಿತ್ತು. ಅದಾದಮೇಲೆ ನಾವು ಕರ್ಟನ್ಸ್ ವಾಶ್ ಮಾಡಿದ್ದೆವು, ಸೊ ಅದು ಸಹ ಡ್ರೈ ಆಗಿತ್ತು. ಹಾಗೆ ಕರ್ಟನ್ಸ್ ಎಲ್ಲ ಹಾಕಲಿಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾಯಿದ್ರು. ಅಷ್ಟಾಗುವಾಗ ಜೋರು ಮಳೆ ಬಂತು. ಮಳೆ ಎಷ್ಟು ಜೋರಿತ್ತು, ಅದೊಂದು 10 ಮಿನಿಟ್ಸ್ ಬಂತಷ್ಟೇ, ಬಟ್ ತುಂಬ ಜೋರು ಬಂತು. ಇಲ್ಲಿ ನೀವು ಅದರ ಸೌಂಡ್ ಕೇಳ್ಬೋದು ನೋಡಿ. ಈ
ಮಳೆಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಇನ್ನೂ ಸೂಪರ್ ಇರ್ತದಲ್ಲ. ಹಾಗೆ ಕಾಫಿ ಟೈಮ್ಸ್ ಆಗಿತ್ತು, ಇಟ್ ವಾಸ್ ಅರೌಂಡ್ 5 o'clock. ಸೊ ನಾನಿಲ್ಲಿ ಕಾಫಿ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಇನ್ನೂ ಎಂಥದ್ದೊಂದು ತೋರಿಸ್ಬೇಕಿದ್ದು ನೋಡಿ, ನಮ್ಮ ಬಾಲ್ಕನಿಯಲ್ಲಿ ಮೇಲೆ ಟೆರೆಸಿಗೆ ಹೋಗುವ ಸ್ಟೆಪ್ಪಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿದೆ ಆಯಿತಾ. ಸೊ ನಾನು ಅದು ಆದಷ್ಟು ಝೂಮ್ ಮಾಡ್ತಾ ಇದ್ದೇನೆ, ಯಾಕೆ ನಾನು ಅದರ ಹತ್ತಿರ ಹೋದರೆ ಅದು ಹಾರಿ ಹೋಗ್ತದೆ. ಒಮ್ಮೆ ಹಾಗೆ ಆಗಿದೆ, ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಿ ನೋಡ್ಬೋದು. ನಾನು ಇಷ್ಟು ಕೆಳಗೆ ನಿಂತು ಅದನ್ನು ಝೂಮ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಒಂದು ಕ್ಯೂಟ್ ಬರ್ಡ್ ವಿತ್ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್, ಇದ್ರ ತಲೆಯಲ್ಲೆಲ್ಲ ಹ್ಯಾಟ್ ಇಟ್ಟಾಗೆಲ್ಲ ಇತ್ತು ಒಂದು ಫೆದರ್. ಸೊ ಇಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ನಾವು ನಮ್ಮ ಬಾಲ್ಕನಿಯಲ್ಲಿ ಕೂತು ಕಾಫಿ ಕುಡಿತಾ ಇದ್ದೇವೆ. ಮಳೆ ಬಂದು ನಿಂತಾಗ ಎಂತ ಹೇಳೋದು, ಆ ಒಂದು ಎನ್ವಾಯ್ರ್ಮೆಂಟೇ ಬೇರೆ. ಇದು ಪೀಸ್ ಲಿಲ್ಲಿಯಲ್ಲಿ ಒಂದು ಫ್ಲವರ್ ಬಿಟ್ಟಿದೆ. ಇದು ಆಲ್ಮೋಸ್ಟ್ 3 years ಆದಮೇಲೆ ಬಿಡ್ತಾ ಇರೋದು ಫ್ಲವರು. ಸೊ ನಾವು ಕಾಫಿ ಎಲ್ಲ ಕುಡ್ದಾದ್ಮೇಲೆ ನನ್ನ ಅತ್ತೆಗೆ ಮತ್ತು ಚಿಕ್ಕತ್ತೆಗೆ ಗೀ ರೈಸ್ ಆ್ಯಂಡ್ ಮಟನ್ ಗ್ರೇವಿ ಪ್ಯಾಕ್ ಮಾಡ್ತಾ ಇದ್ದೇನೆ. ನಾನು ಲಾಸ್ಟ್ ವೀಕ್ ಪಿಕಲ್ ಹಾಕಿದ್ದೆ, ಮಾವಿನಕಾಯಿ ಮಿಡಿದ್ದು. ಸೊ ಅದನ್ನು ಸಹ ಅವರಿಗೆ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡಿದೆ. ಅದಾದಮೇಲೆ ನಾನು ಫಸ್ಟಿಗೆ ಚಿಕ್ಕತ್ತೆ ಮನೆಗೆ ಹೋಗಿ ಅವರಿಗೆ ಪಾರ್ಸೆಲ್ ಕೊಟ್ಟು, ಮತ್ತು ಅತ್ತೆ ಮನೆಗೆ ಹೋಗಿ ಅವರಿಗೂ ಪಾರ್ಸೆಲ್ ಕೊಟ್ಟು ವಾಪಸ್ ಮನೆಗೆ ಬಂದೆವು. ಮನೆಗೆ ಬರಬೇಕಾದ್ರೆ ಇಟ್ ವಾಸ್ ರೈನಿಂಗ್, ಇಟ್ ಸ್ಟಾರ್ಟೆಡ್ ಟು ರೈನ್ ಆ್ಯಕ್ಚುಲಿ. So let's meet in the next vlog. Until then, take care. Bye bye.